ಮಾರ್ಗಶಿರ ಧನುರ್ಮಾಸೋತ್ಸವದ ಅಂಗವಾಗಿ ಮೊದಲನೆಯ ದಿನ ಬೆಳಗಿನ ಜಾವದಲ್ಲಿ ಅನುಸಂಧಾನ ಮಾಡಬೇಕಾದ ಆಂಡಾಳ್ ತಿರುಪ್ಪಾವೈ ಅನುಸಂಧಾನ ಹಾಗೂ ಕನ್ನಡದಲ್ಲಿ ಅನುವಾದ ಕಾರ್ಯಕ್ರಮ. ಉಪೋದ್ಘಾತವು ಆಂಡಾಳ್ ತಿರುಪ್ಪಾವೈ ಮೊದಲನೆಯ ದಿನದ ಪಾಶುರ ಪದ್ಯ. ಮಾರ್ಗಶಿರ ತಿಂಗಳ್ ಮದಿನಿರೈಂದ ನನ್ನಾಳಾಲ್. ಉಪೋದ್ಘಾತವು ಶಿರೋಪ್ರಾಯವಾದ ಶುಭ ಮಾರ್ಗಶಿರ ಮಾಸ ಈ 2025 ಇಸವಿ ಡಿಸೆಂಬರ್ 16ನೇ ತಾರೀಕು ಮಂಗಳವಾರ ಧನುರ್ಮಾಸ ಉತ್ಸವ ಆಚರಣೆಯ ಅಂಗವಾಗಿ ಆಂಡಾಳ್ ತಿರುಪ್ಪಾವೈ ಧನುರ್ಮಾಸ ವ್ರತವು ಎಂದರೆ ಶ್ರೀವ್ರತವೆನ್ನುವ ಪವಿತ್ರ ಸ್ನಾನ ವ್ರತವು ಎಂದು ಅರ್ಥ. ಆಂಡಾಳ್ ಮಾತೆಯು ತಾನು 30 ಪಾಶುರಗಳನ್ನು ರಚಿಸಿ ಸ್ತೋತ್ರ ರಾಗ ತಾಳ ರೂಪಕವಾಗಿ 30 ದಿನಗಳು ಗೋಪಿಯರೊಡನೆ ಮತ್ತು ಆ ಭಗವಂತನೊಡನೆ ಕೂಡಿ ಆಚರಿಸಿದಂತಹ ವ್ರತವು ಆ 30 ದಿನಗಳು ತಿರುಪ್ಪಾವೈ ಶ್ರೀವ್ರತವೆನ್ನುವ ಪವಿತ್ರ ಸ್ನಾನ ವ್ರತವು ಅನುಸಂಧಾನ ಆಚರಣೆ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಧನುರ್ಮಾಸ ವ್ರತವು ಆರಂಭದ ಮೊದಲನೆಯ ದಿನ ತಾರೀಕು 16 ಡಿಸೆಂಬರ್ ತಿಂಗಳು 2025 ಮಂಗಳವಾರ ಮಾರ್ಗಶಿರ ಮಾಸ ಸೌರಮಾನ ಧನುರ್ಸಂಕ್ರಮಣ ಧನುರ್ಮಾಸೋತ್ಸವ ಪೂಜಾರಂಭ ಆಚರಣೆಯ ಅಂಗವಾಗಿ ಸ್ತೋತ್ರ ರೂಪಕವಾದ ಆಂಡಾಳ್ ತಿರುಪ್ಪಾವೈ ಕನ್ನಡದಲ್ಲಿ ಅವತರಣಿಕೆ. 30 ಪಾಶುರ ಪದ್ಯದ ಪ್ರತಿಪದದ ಅರ್ಥ ಹಾಗೂ ಪಾಶುರ ಪದ್ಯದ ಸಾರಾಂಶವನ್ನು ಉಲ್ಲೇಖಿಸಲಾಗಿದೆ. ಕನ್ನಡದಲ್ಲಿ ತಿರುಪ್ಪಾವೈ ಅನುಸಂಧಾನ ಅವತರಣಿಕೆಯನ್ನು ಆರಂಭ ಮಾಡುವ ಮೊದಲು ತನಿಯನ್ ಹಾಗೂ ಬಿಡಿ ಪದ್ಯಗಳು, ನಂತರ ಗುರುಪರಂಪರಾನುಸಂಧಾನ, ಅನಂತರ ಪರಿಚಯಾತ್ಮಕವಾದ 2 ಮಾತುಗಳು ಮುಂದುವರಿಯುವುದು. ಆಂಡಾಳ್ ತಿರುವಡಿಗಳೇ ಶರಣಂ. ಆಂಡಾಳ್ ತಾಯಾರ್ ತಿರುವಡಿಗಳಲ್ಲಿ ಶರಣಾಗತಿಯನ್ನು ಮಾಡುತ್ತಿದ್ದೇವೆ. ವಿಯ್ಯಕೊಂಡಾರವರು ಅನುಗ್ರಹಿಸಿದ ತನಿಯನ್ ಬಿಡಿ ಪದ್ಯ. ನೀಳಾ ತುಂಗಸ್ತನಗಿರಿತಟಿ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ತ್ವಂ ಸ್ವಂ ಶ್ರುತಿಶತಶಿರಸಿದ್ಧಮಧ್ಯಾಪಯಂತಿ ಸೋಚ್ಚಿಷ್ಟಾಯಾಂ ಸೃಜನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ ಭೂಯ ಏವಾಸ್ತು ಭೂಯಃ. அன்னவயல் புதுவை ஆண்டாளருங்கற்கோ பன்னு திருப்பாவை பல்பதியம் இன்னிசெய்யால் பாடி கொடுத்தாள் நற்பாமாலை பூமாலை சூடி கொடுத்தாளை சொல்லு. சூடி கொடுத்த சுடற்கொடியே தொல்பாவை பாடியருளவல்ல பல்வளையாய் நாடினி வெங்கடவர்க்கென்னை விதி என்ற இம்மாற்றம் நாங்கடವ வண்ணமே ನಲ್ಗು. ಪ್ರಿಯ ಭಾಗವತ ಭಕ್ತರೇ, ಇಂದಿನಿಂದ ಧನುರ್ಮಾಸ ವ್ರತ ಪೂಜಾ ಕೈಂಕರ್ಯಗಳು ಪ್ರಾರಂಭವಾಗುತ್ತವೆ. ನಮ್ಮ ದಾಕ್ಷಿಣಾತ್ಯರು ಸೂರ್ಯನನ್ನು ಹಾಗೂ ಚಂದ್ರನನ್ನು ಕುರಿತು ಕಾಲವನ್ನು ಅನುಸರಿಸಿ ಲೆಕ್ಕ ಹಾಕುವರು. ಹುಣ್ಣಿಮೆಯ ದಿನದಂದು ಚಂದ್ರನು ಯಾವ ನಕ್ಷತ್ರದಲ್ಲಿ ಇರುವನೋ ಅದಕ್ಕೆ 15 ದಿನಗಳು ಹಿಂದೆ ಮತ್ತು 15 ದಿನಗಳು ಮುಂದೆ ಲೆಕ್ಕ ಹಾಕಿ ಮಾಸವನ್ನು ನಿರ್ಧರಿಸಿ ಅನುಸರಿಸುವರು. ಚಂದ್ರನು ಕೃತಿಕಾ ನಕ್ಷತ್ರ ಜೊತೆ ಸೇರಿದ್ದರೆ 15 ದಿನ ಮುಂದೆ ಕಲಿಸಿ ಅದನ್ನು ಕಾರ್ತಿಕ ಮಾಸವೆನ್ನುವರು. ಮೃಗಶಿರ ನಕ್ಷತ್ರದ ಹುಣ್ಣಿಮೆಯಂದು 15 ದಿನಗಳು ಮುಂದೆ ಕಲಿಸಿ ಅದನ್ನು ಮಾರ್ಗಶಿರ ಮಾಸವೆನ್ನುವರು. ಅದೇ ರೀತಿ ಜ್ಯೇಷ್ಠ ನಕ್ಷತ್ರದೊಡನೆ ಅದನ್ನು ಜ್ಯೇಷ್ಠ ಮಾಸವೆನ್ನುವರು. ಸೂರ್ಯನು 30 ದಿನಗಳು ಒಂದೊಂದು ಮನೆಯಲ್ಲಿ 12 ರಾಶಿಯಲ್ಲಿ ಸಂಚರಿಸುತ್ತಾನೆ. ರಾಶಿಗಳು ಒಟ್ಟು 12. 30 ದಿನಗಳು ಒಂದೊಂದು ರಾಶಿಯಲ್ಲಿ ಸಂಚರಿಸಿ 12 ರಾಶಿಗಳು ಪೂರ್ತಿಯಾದ ಮೇಲೆ 1 ವರ್ಷ ಪೂರ್ಣಗೊಳ್ಳುವುದು. ಇದನ್ನು ಸೌರಮಾನ ಎನ್ನುವರು. ಚಂದ್ರನನ್ನು ಕುರಿತು ಹೇಳುವುದು ಚಾಂದ್ರಮಾನ, ಸೂರ್ಯನನ್ನು ಕುರಿತು ಹೇಳುವುದು ಸೌರಮಾನ. ಸೂರ್ಯನು ಇಂದು ಧನುರಾಶಿಯಲ್ಲಿ ಪ್ರವೇಶಿಸುತ್ತಾನೆ. 1 ತಿಂಗಳು ಆ ರಾಶಿಯಲ್ಲಿರುತ್ತಾನೆ. ನಂತರ ಮಕರ ರಾಶಿಯೊಳಕ್ಕೆ ಪ್ರವೇಶಿಸುವನು. ಮಕರ ರಾಶಿಯಲ್ಲಿ ಸೂರ್ಯನು ಸೇರುವುದರಿಂದ ಅದನ್ನು ಸಂಕ್ರಮಣ ಎನ್ನುತ್ತಾರೆ. ಸೂರ್ಯನು ಒಂದೊಂದು ರಾಶಿಯಿಂದ ಮತ್ತೊಂದು ರಾಶಿಯಲ್ಲಿ ಸಂಚರಿಸುವುದರಿಂದ ಸಂಕ್ರಮಣವಾಗುವುದು. ಈ ಧನುರ್ಮಾಸದ 1 ತಿಂಗಳು ಗೋದಾದೇವಿ ಎಂಬ ಚಿಕ್ಕ ಬಾಲಿಕೆ ಅದ್ಭುತವಾದ ವ್ರತವನ್ನು ಆಚರಿಸಿ ಆಧ್ಯಾತ್ಮಿಕ ಪ್ರವೃತ್ತಿ ಕಲುಗುವಿಕೆಯಿಂದ ಜನರಿಗೆ ಒಂದು ಸುಂದರವಾದ ವ್ರತವನ್ನು ಆಚರಿಸಿ ಲೋಕಕ್ಕೆ ತೋರಿಸಿಕೊಟ್ಟಿದ್ದಾಳೆ. ಇದನ್ನೇ ನಾವು ಇಂದಿನಿಂದ ತಿರುಪ್ಪಾವೈ ಎಂಬ ವ್ರತವನ್ನು ಆಚರಿಸುತ್ತಿದ್ದೇವೆ. ತಿರುಪ್ಪಾವೈ ಎಂದರೆ ಶ್ರೀವ್ರತವೆನ್ನುವ ಪವಿತ್ರ ಸ್ನಾನ ವ್ರತವು ಎಂದರ್ಥ. 30 ದಿನಗಳು ದಿನಕ್ಕೊಂದರಂತೆ ರಚಿಸಿ ಆಚರಿಸಿ ಭಗವಂತನಿಗೆ
ಅರ್ಪಿಸಿರುತ್ತಾಳೆ. 30 ಹಾಡುಗಳನ್ನು ನಾವು ಪ್ರತಿದಿನವೂ ನೆನೆದುಕೊಂಡು ಅದರಲ್ಲಿ ಏನನ್ನು ಹಾಡಿದ್ದಾಳೆಯೋ ಅದನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಈ 30 ಹಾಡುಗಳನ್ನು ನಮ್ಮ ಪೂರ್ವಾಚಾರ್ಯರೆಲ್ಲರೂ ಹಿರಿಯ ವೈದಿಕರು ಕೂಡ ಇವು ವೇದಗಳಿಗೆ ಸಮಾನ ಬೀಜಭೂತಗಳು ಎಂದು ಕೀರ್ತಿಸಿರುತ್ತಾರೆ. ನಾವು ತಿಳಿಯಬೇಕಾದ ವಿಷಯಗಳು ಯಾವುದಿದೆಯೋ, ಯಾವ ಸಕಲ ಶಾಸ್ತ್ರಗಳು ಮಾನವ ಜನ್ಮವನ್ನು ಚೆನ್ನಾಗಿ ಮಾಡಬೇಕೋ ಅವೆಲ್ಲ ಈ 30 ಪಾಶುರ ಪದ್ಯಗಳಲ್ಲಿ ಅಡಗಿವೆ ಎಂದು ಅಂಗೀಕರಿಸಿರುತ್ತಾರೆ. 30 ದಿನಗಳಲ್ಲಿ ಗೋಧೆಯು ಹಾಡಿದಂತಹ ಹಾಡುಗಳನ್ನು ಒಂದೊಂದಾಗಿ ದಿನಕ್ಕೊಂದರಂತೆ ಹಾಡಿ ಕೀರ್ತಿಸಿ ಅರ್ಥವನ್ನು ಗ್ರಹಿಸುವ ಪ್ರಯತ್ನವನ್ನು ಮಾಡೋಣ. ಗೋದಾದೇವಿ ಆಂಡಾಳ್ ತಾಯಾರವರ ಪರಿಚಯ. ಯಾರು ಈ ಗೋದೆ, ಏಕೆ ಈ 30 ಹಾಡುಗಳನ್ನು ರಚಿಸಿ ಹಾಡಿದ್ದಾಳೆ ಎನ್ನುವ ವಿಷಯವನ್ನು ನಾವು ಗ್ರಹಿಸಿಕೊಳ್ಳೋಣ. ಗೋದಾದೇವಿಯು ದಕ್ಷಿಣ ಭಾರತದಲ್ಲಿನ ಶ್ರೀವಿಲ್ಲಿಪುತ್ತೂರು ಎನ್ನುವ ಪಟ್ಟಣದಲ್ಲಿ ತುಳಸಿ ಮಾಲಿಕೆಗಳ ವನದಲ್ಲಿ ತಾನು ಅವತರಿಸುತ್ತಾಳೆ. ಆ ಊರಿನಲ್ಲಿ ವಟಪತ್ರಶಾಹಿ ದಿವ್ಯಮಂದಿರ ಹೊಂದಿದೆ. ವಿಷ್ಣುಚಿತ್ತರು ಆ ತುಳಸಿ ವನವನ್ನು ಬೆಳೆಸಿ ಮಾಲಿಕೆಗಳನ್ನು ಕಟ್ಟಿ ಆ ಭಗವಂತನಿಗೆ ಅರ್ಪಿಸುತ್ತಿರುತ್ತಾರೆ. ಇವರಿಗೆ ಲಭಿಸಿದ್ದಾಳೆ ಗೋದಾದೇವಿ ಚಿಕ್ಕ ಬಾಲಕಿ. ತುಳಸಿ ವನದಲ್ಲಿ ಲಭಿಸಿದುದರಿಂದ ಆಕೆಗೆ ಮಾಲಿಕಾ ಎಂದು ಹೆಸರಿಡುತ್ತಾರೆ. ಅರವ ತಮಿಳು ದ್ರಾವಿಡ ಭಾಷೆಯಲ್ಲಿ ಕೋದೈ ಎನ್ನುವರು. ಈಕೆಗೆ ಕೋದೈ ಎಂದು ಹೆಸರಿಟ್ಟು ಕರೆಯುತ್ತಾರೆ. ಕ್ರಮವಾಗಿ ಅದೇ ಗೋದಾ ಎಂದು ಮುಂದುವರಿಸುತ್ತಾರೆ. ಈ ಗೋದೆಯು ವಿಷ್ಣುಚಿತ್ತರು ತುಳಸಿ ಮಾಲೆ ಕಟ್ಟಿ ಮಾಲಿಕೆಗಳನ್ನು ಭಗವಂತನಿಗೆ ಆಲಯಕ್ಕೆ ಹೋದಾಗ ಆ ಭಗವಂತನಿಗೆ ಸಮರ್ಪಿಸಲು ಹೂವಿನ ಬುಟ್ಟಿಯಲ್ಲಿ ಇಟ್ಟಿರುತ್ತಾರೆ. ಗೋದೆಯು ತಮ್ಮ ತಂದೆಯವರು ಭಗವಂತನಿಗೆಂದು ಸಿದ್ಧಪಡಿಸಿದ್ದ ತುಳಸಿ ಮಾಲೆಯನ್ನು ಹೂವಿನ ಬುಟ್ಟಿಯಿಂದ ತೆಗೆದು ತಾನು ಧರಿಸಿ ಕನ್ನಡದಲ್ಲಿ ತನ್ನ ಅಲಂಕಾರ ಸೌಂದರ್ಯವನ್ನು ನೋಡಿಕೊಂಡು ಆನಂದಿಸಿ ಇದು ಭಗವಂತನಿಗೆ ಸರಿಹೋಗುತ್ತದೆ ಎನ್ನುವ ವಿಷಯಾಸಕ್ತಿಯನ್ನು ಹೊಂದಿ ಪುನಃ ಆ ಮಾಲಿಕೆಯನ್ನು ಅದೇ ಹೂವಿನ ಬುಟ್ಟಿಯಲ್ಲಿ ಇಟ್ಟು ಬಿಡುವುದನ್ನು ಒಂದು ದಿನ ತನ್ನ ತಂದೆಯವರು ವಿಷ್ಣುಚಿತ್ತರು ಈ ದೃಶ್ಯವನ್ನು ನೋಡಿಬಿಡುತ್ತಾರೆ. ತನ್ನ ಮಗಳು ಆಕೆ ಧರಿಸಿದಂತಹ ಮಾಲೆಯನ್ನು ವಟಪತ್ರಶಾಹಿ ರಂಗನಾಥ ಭಗವಂತನಿಗೆ ಅರ್ಪಿಸಕೂಡದು ಎಂದು ಗ್ರಹಿಸಿ ಆ ಭಗವಂತನಿಗೆ ಅಂದಿನ ದಿನ ಆ ಭಗವಂತನಿಗೆ ತುಳಸಿ ಮಾಲೆಯನ್ನು ಅರ್ಪಿಸಲಿಲ್ಲ. ಅರ್ಪಿಸಿದರೆ ಇದು ತಪ್ಪು ಅಂದುಕೊಳ್ಳುತ್ತಾರೆ. ಆದರೆ ಅಂದಿನ ರಾತ್ರಿ ಸ್ವಪ್ನದಲ್ಲಿ ಆ ಭಗವಂತನು ಕಾಣಿಸಿಕೊಂಡು ನನಗೆ ಆ ಗೋದೆ ಆಕೆ ಧರಿಸಿದ ಮಾಲೆಗಳೇ ಬೇಕು ಎಂದು ಇಂದಿನಿಂದ ಗೋದೆಯಾದ ಆಕೆ ಧರಿಸಿ ಇಟ್ಟಂತಹ ಮಾಲಿಕೆಗಳನ್ನು ನನಗೂ ಕಳಿಸಿ ಅರ್ಪಿಸಿ ಎಂದು ಆ ಭಗವಂತನು ವಿಷ್ಣುಚಿತ್ತರಿಗೆ ಆದೇಶಿಸಿರುವುದನ್ನು ನೆನಪಿಸಿಕೊಂಡು ಇದೇನಿದು ಎಂದು ಆಶ್ಚರ್ಯಪಡುತ್ತಾರೆ. ಬಾಲಕಿಯಾದ ಗೋದೆಯು ತಂದೆಯವರಾದ ವಿಷ್ಣುಚಿತ್ತರು ನನ್ನನ್ನು ರಕ್ಷಿಸಲು ಬಂದಿದ್ದೀಯಮ್ಮ ಎನ್ನುತ್ತಾರೆ. ಪರಮಾಶ್ಚರ್ಯದಿಂದ ಅವರು ಅರವಂತಿ ಆಂಡಾಳ್ ಎನ್ನುತ್ತಾರೆ. ಆಂಡಾಳ್ ಎಂದು ಗೋದೆಯನ್ನು ಸಂಬೋಧಿಸಿ ಕರೆಯುತ್ತಾರೆ. ಆದ್ದರಿಂದ ಅಂದಿನಿಂದ ಗೋದೆಗೆ ಆಂಡಾಳ್ ಎನ್ನುವ ಹೆಸರು ಬಂದಿತು. ಗೋದೆಯು ತಾನು ಧರಿಸಿದಂತಹ ಮಾಲಿಕೆಗಳನ್ನು ಭಗವಂತನಿಗೆ ಅರ್ಪಿಸಿದಂತಹ ಅಮುಕ್ತ ಮಾಲ್ಯದ ಎಂಬ ಹೆಸರೂ ಬಂತು. ಇದನ್ನು ದ್ರಾವಿಡದಲ್ಲಿ ಶೂಡಿಕೊಡುತ್ತ ಎನ್ನುತ್ತಾರೆ. ಚಿಕ್ಕ ವಯಸ್ಸಿನಿಂದ ತುಳಸಿ ವನದಲ್ಲಿ ಲಭಿಸಿದುದರಿಂದ ತುಳಸಿಯಂತೆ ಯೋಗ್ಯತೆ ಗೋದೆಗೆ ತುಳಸಿ ಭಗವಂತನಿಗೆ ಅರ್ಪಣೆ ಎಂದುಕೊಂಡಿರುತ್ತಾಳೆ. ಸಹಜವಾಗಿ ತುಳಸಿಗೆ ಪರಿಮಳ ಚಿಗುರು ಕುಡಿಗಳವರೆಗೆ. ಆದರೆ ಈಕೆಗೆ ಶ್ರೀಕೃಷ್ಣ ಪ್ರೇಮವಷ್ಟೇ, ಅದನ್ನು ಬಿಟ್ಟು ಬೇರಾವ ಆಲೋಚನೆ ಇರುವುದಿಲ್ಲ. ಗೋದೆಯು ತಂದೆ ವಿಷ್ಣುಚಿತ್ತರವರ ಮೂಲಕ ಭಾಗವತದ ಕಥೆಗಳನ್ನು ಕೇಳಿ ಆ ಭಗವಂತನನ್ನು ಪ್ರೇಮಿಸಿರುತ್ತಾಳೆ. ಆ ಭಗವಂತನನ್ನು ಸೇರಬೇಕೆಂದು ಬಯಸುತ್ತಾಳೆ ಹಾಗೂ ಈ ವಿಷಯವನ್ನು ತನ್ನ ತಂದೆಯವರಿಗೆ ತಿಳಿಸುತ್ತಾಳೆ. ಅದಕ್ಕೆ ಅವರು ಓಡಾಡುವಾಗ ಭಗವಂತನನ್ನು ಸೇವಿಸಲಾಗುವುದಿಲ್ಲವಲ್ಲ, ಆಲಯದಲ್ಲಿ ಅರ್ಚಾಮೂರ್ತಿಯಾಗಿ ಮಾತ್ರ ಭಗವಂತನನ್ನು ನೋಡಬಹುದೆಂದು ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿ ಕೂಡಲೇ 108 ದಿವ್ಯ ದೇಶಗಳನ್ನು ತೋರಿಸುತ್ತಾರೆ. ಶ್ರೀರಂಗದಲ್ಲಿ ಶ್ರೀರಂಗನಾಥನನ್ನು ಪ್ರೇಮಿಸುತ್ತಾಳೆ. ಆ ಸ್ವಾಮಿಯೇ ನಮ್ಮ ಊರಿನಲ್ಲಿ ವಟಪತ್ರಶಾಹಿಯಾಗಿರುವವನೆಂದು ಗ್ರಹಿಸುತ್ತಾಳೆ. ಈ ಸ್ವಾಮಿಯನ್ನು ಹೇಗೆ ಸೇರುವುದು ಎಂದು ಆಲೋಚಿಸಿದಳು. ಈ ಹಿಂದೆ ಯಾರಾದರೂ ಸೇರಿದವರಿದ್ದಾರೆ ಎಂದು ಪರಿಶೀಲಿಸಲು ಆಲೋಚನೆ ಮಾಡುತ್ತಾಳೆ. ಗೋಪಿಕೆಯರು ಕಾತ್ಯಾಯಿನಿ ವ್ರತವನ್ನು ಆಚರಿಸಿ ಶ್ರೀಕೃಷ್ಣನನ್ನು ಸೇರಿದರು ಎಂದು ಅರಿಯುತ್ತಾಳೆ. ತಾನು ಭಗವಂತನನ್ನು ಹೊಂದಬೇಕು, ಆದರೆ ಆತನಿರುವುದು ಮದನ ನಗರವೆಂದು ಅರಿತವಳಾಗಿ ಆಕೆಯು ಅಲ್ಲಿಗೆ ಹೋಗಲಾರಳು.
ಏಕೆಂದರೆ ಈಕೆ ಇನ್ನೂ ಚಿಕ್ಕವಳು, ಬಾಲಿಕೆ ಕೂಡ. ಶ್ರೀಕೃಷ್ಣನು ಈಗ ಇಲ್ಲವೆಂದು ಹೇಳಿದ್ದಾರೆ. ಆದರೂ ಆತನು ಓಡಾಡಿದಂತಹ ಪ್ರದೇಶ ಪ್ರಾಂತ್ಯಗಳಲ್ಲಿ ಆತನ ಪಾದ ಧೂಳಿ ಇರುವಂತಹ ಯಮುನಾ ನದಿಯ ಮರಳು ಹಾಗೂ ಯಮುನಾ ನದಿಯ ತೀರ ಇತ್ಯಾದಿ ಆತನ ದೇಹ ಪಾದ ಪದ್ಮಗಳು ಸ್ಪರ್ಶ ಮಾಡಿದಂತಹ ಯಮುನಾ ನದಿಯ ತೀರ್ಥವನ್ನು ಮತ್ತು ಆತನು ಆಡಿದ ಕುಂಜಗಳನ್ನು ತಾನು ಸೇವಿಸಬೇಕೆಂದು ಬಯಸುತ್ತಾಳೆ. ಆದರೆ ತಾನು ಇನ್ನೂ ಚಿಕ್ಕ ಬಾಲಿಕೆಯಾದ್ದರಿಂದ ತಾನು ಅಲ್ಲಿಗೆ ಹೋಗಲಾರದು. ತಾನು ಬ್ರಾಹ್ಮಣಿ ಸ್ತ್ರೀಯೂ ಕೂಡ. ಅಂದು ಗೋಪಿಯರನ್ನು ಅನುಗ್ರಹಿಸಿದ್ದಾನೆ ಎಂಬ ಆಲೋಚನೆ ಮಾಡಿ ಅಹಂಕಾರವಿಲ್ಲದವರನ್ನು ಆತನು ಅನುಗ್ರಹಿಸುತ್ತಾನೆ ಎಂಬ ವಿಷಯವನ್ನು ಪರಾಮರ್ಶಿಸಿ ತಾನು ಓರ್ವ ಗೋಪಿಕೆ ಎಂದು ಭಾವಿಸುತ್ತಾಳೆ. ಅಂದು ಗೋಪಿಕೆಯರು ಅನುಕರಿಸಿದಂತಹವರು ಆ ಭಗವದ್ ಅನುಗ್ರಹವನ್ನೇ ಹೇಗೆ ಹೊಂದಿದರೋ ಹಾಗೆಯೇ ನಾನೂ ಕೂಡ ಭಗವದನುಗ್ರಹವನ್ನು ಹೊಂದಬೇಕೆಂದು ಬಯಸುತ್ತಾಳೆ ಎಂಬ ವಿಷಯ ಅತಿ ಗಮನಾರ್ಹ ಸಂಗತಿ. 30 ದಿನಗಳು ಅದ್ಭುತವಾದ ವ್ರತವನ್ನು ಆಚರಿಸುತ್ತಾಳೆ. ಇದನ್ನೇ ಮಾರ್ಗಶಿರ ಮಾಸ ಧನುರ್ಮಾಸ ವ್ರತವೆನ್ನುವರು. ಇದನ್ನೇ ತಿರುಪಾವೈ ವ್ರತವೆನ್ನುವರು. ಇದನ್ನು ಶ್ರೀವ್ರತವೆಂದು ಹಾಗೂ ಪವಿತ್ರ ಸ್ನಾನ ವ್ರತವೆಂದು ಕರೆಯುತ್ತಾರೆ. ಇದನ್ನೇ ಇಂದಿನಿಂದ ಆರಂಭಿಸಿ 30 ದಿನಗಳು ಈ ಮಾಸವು ಸೂಕ್ತ ಕಾಲವು. ಗೋದೆಯು ಈ ತಿರುಪಾವೈ ವ್ರತವನ್ನು ಆಚರಿಸಲು ಗೋದೆಯ ತಂದೆಯವರಾದ ವಿಷ್ಣುಚಿತ್ತರ ಪ್ರೇರಣೆಯೇ ಬಹುಮುಖ್ಯವಾದುದು. ಕಾರಣ ಅವರು ಪರಮ ಭಕ್ತಾಗ್ರೇಸರರು. ಗೋದೆಯಾದ ತಾನು ಕೋರಿ ಭಗವಂತನ ಸ್ವರೂಪವನ್ನು ಲೋಕಕ್ಕೆ ತೋರಿಸಿರುತ್ತಾರೆ. ಅದರಂತೆಯೇ ಭಗವಂತನ ಸೌಂದರ್ಯ ಹಾಗೂ ಭಗವಂತನ ಸೌಕುಮಾರತ್ವವನ್ನು ಮತ್ತು ಆತನ ಕಲ್ಯಾಣ ಗುಣ ಸಂಪದವನ್ನು ಲೋಕಕ್ಕೆ ತಿಳಿಸಲು ಪೆರಿಯಾಳ್ವಾರ್ ತಿರುಮಳೆಯಲ್ಲಿ ತಿರುಪಲ್ಲಾಂಡು ಪದ್ಯಮಾಲೆ ಪಲ್ಲಾಂಡು ಪಲ್ಲಾಂಡು ಪಲ್ಲಾಯಿರತ್ತಾಂಡು ಫಲಕೋಟಿ ನೂರಾಯಿರಂ ಎಂದು ಲೋಕಕ್ಕೆ ಅರಿವನ್ನುಂಟು ಮಾಡಿದ್ದಾರೆ ವಿಷ್ಣುಚಿತ್ತರು. ಗೋದೆಯು ಈ ತಿರುಪಾವೈ ವ್ರತವನ್ನು ಆಚರಿಸಲು ಗೋದೆಯ ತಂದೆಯವರಾದ ವಿಷ್ಣುಚಿತ್ತರ ಪ್ರೇರಣೆಯೇ ಬಹುಮುಖ್ಯವಾದುದು. ಕಾರಣ ಅವರು ಪರಮ ಭಕ್ತಾಗ್ರೇಸರರು. ಗೋದೆಯಾದ ತಾನು ಕೋರಿ ಭಗವಂತನ ಸ್ವರೂಪವನ್ನು ಲೋಕಕ್ಕೆ ತೋರಿಸುತ್ತಾರೆ. ಆದ್ದರಿಂದ ಅದರಂತೆಯೇ ಭಗವಂತನ ಸೌಂದರ್ಯ ಹಾಗೂ ಭಗವಂತನ ಸೌಕುಮಾರತ್ವವನ್ನು ಮತ್ತು ಆತನ ಕಲ್ಯಾಣ ಗುಣಸಂಪದವನ್ನು ಲೋಕಕ್ಕೆ ತಿಳಿಸಲು ಪೆರಿಯಾಳ್ವಾರ್ ಅವರ ತಿರುಮಳೆಯಲ್ಲಿ ತಿರುಪಲ್ಲಾಂಡು ಪದ್ಯಮಾಲೆ ಪಲ್ಲಾಂಡು ಪಲ್ಲಾಂಡು ಪಲ್ಲಾಯಿರತ್ತಾಂಡು ಫಲಕೋಟಿ ನೂರಾಯಿರಂ ಎಂದು ಲೋಕಕ್ಕೆ ಅರಿವನ್ನುಂಟು ಮಾಡಿದ್ದಾರೆ ವಿಷ್ಣುಚಿತ್ತರು. ಲೋಕದಲ್ಲಿ ಶರೀರ ಪೋಷಣೆಗೆ ಆತ್ಮಪೋಷಣೆಗೆ ಬದುಕುವವರಷ್ಟೇ ಉತ್ತಮರು ಎನ್ನುವರು. ಜ್ಞಾನಭಕ್ತಿಯಿಂದಲೂ ಭಗವಂತನನ್ನು ಸೇವಿಸುವರು ಇನ್ನೂ ಸ್ವಲ್ಪ ಉತ್ತಮರು ಎಂದು ಕರೆಯುತ್ತಾರೆ. ಅದೇ ರೀತಿ ಎಷ್ಟೋ ಋಷಿಗಳು ಆ ಭಗವಂತನನ್ನು ಆಶ್ರಯಿಸಿ ಬದುಕಿದಂಥವರು. ಅಂತಹವರು ಆ ಭಗವಂತನನ್ನು ನೋಡಬೇಕೆಂದು ಪ್ರಯತ್ನಿಸಿದರೆ ಆ ಭಗವಂತನೇ ತಮ್ಮನ್ನು ನೋಡಬೇಕೆಂದು ಬಯಸಿದರು. ಆ ಭಗವಂತನ ಹಿಂದೆ ಹೋದವರು. ಯಾವ ಗೋದಾದೇವಿಯು ಭಗವಂತನ ವಿಷಯದಲ್ಲಿ ಅನಂತವಾದ ಪ್ರೇಮ ಅಪಾರವಾದುದು, ಸರ್ವೋಪನಿಷತ್ ಸಾರವಾದುದು ಅನ್ನುವ ವಿಷಯ. ಆ ವಿಷಯದಲ್ಲಿ ಗೋದಾದೇವಿಯು ಆಚರಿಸಿದಂತಹ ಶ್ರೀವ್ರತವು ಫಲವಾಗಿ 30 ಹಾಡುಗಳನ್ನು ಅನುಗ್ರಹಿಸಿದಂತಹ ಪರಮ ಭಕ್ತಿ ರಸ ಗುಳಿಗೆಗಳು ಎನ್ನುವರು. ಅಂತಹ 30 ಭಕ್ತಿರಸಪೂರ್ಣ ಹಾಡುಗಳನ್ನು ದಿನಕ್ಕೊಂದರಂತೆ ಇಂದಿನಿಂದ ಹಾಡುವವರಾಗಿದ್ದೇವೆ. ಆದರೆ 30 ಹಾಡುಗಳು ದ್ರಾವಿಡ ಭಾಷೆಯಲ್ಲಿವೆ. ಇವು ಭಗವಂತನನ್ನು ಕುರಿತು ಹಾಡಿದಂತಹ ಹಾಡುಗಳು. ಭಗವಂತನನ್ನು ಹಾಡುವುದಕ್ಕೆ ಭಾಷೆ ಆತಂಕವಿಲ್ಲ. ಅವರ ಭಾಷೆಗಳನ್ನು ಅನುಸರಿಸಿ ಹಾಡುತ್ತಾರೆ. ಕೆಲವರು ಅವರವರ ಭಾಷೆಗಳಲ್ಲಿ ಹಾಡಿರಬಹುದು. ಆದರೆ ಯಾರೂ ಯಾವುದೇ ಭಾಷೆಯಲ್ಲಿ ಭಗವಂತನನ್ನು ಕುರಿತಾಗಿ ಹಾಡಿದಂತಹ ಹಾಡುಗಳು ಲೋಕದ ಉಪಕಾರಕ್ಕಾಗಿಯೇ ಹಾಡಿದಂತಹ ಹಾಡುಗಳು. ಲೋಕವು ಚೆನ್ನಾಗಿ ಆಗಬೇಕು ಎನ್ನುವ ಹಾಡಿದಂತಹ ಹಾಡುಗಳು. ಮಾನವನಿಗೆ ಸ್ವೀಕರಿಸಲು ಯಾವ ಸಂದೇಹವೂ ಇರುವುದಿಲ್ಲ. ಯಾವ ಭಾಷೆಯಾಗಲಿ, ಸಂಸ್ಕೃತವಾಗಲಿ ಅಥವಾ ಇತರ ಭಾಷೆಯಾಗಲಿ, ಭಗವಂತನ ಭಾಷೆಯಲ್ಲಿ ಹಾಡಿದಂಥ ಹಾಡುಗಳ ಬಗ್ಗೆ ಶಕ್ತಿ ಸಾಮರ್ಥ್ಯವು ಇತರ ಭಾಷೆಗೆ ಇರುವುದಿಲ್ಲ. ಅಂತಹ ಶಕ್ತಿ ಇತರ ಭಾಷೆಗಳಿಗೆ ಇಲ್ಲವಾದರೂ ಅದರಲ್ಲಿ ಇರತಕ್ಕ ಶಕ್ತಿ ಅದ್ಭುತವಾದುದು, ಸಂದೇಹವಿಲ್ಲ. ಯೋಗ್ಯತೆ ಬಹು ದೊಡ್ಡದಾಗಿರುತ್ತದೆ ಈ 30 ತಿರುಪಾವೈ ಹಾಡುಗಳು. ಉಪನಿಷತ್ತುಗಳ ಸಾರವು ಲೋಕಕ್ಕೆ ತಿಳಿಯಲು ಸರ್ವಶಾಸ್ತ್ರ ಸಂಭ್ರತ ಎಂದು ಅಂತಹ ಭಗವದ್ ವಿಷಯವನ್ನು ಲೋಕಕ್ಕೆ ಅರ್ಪಿಸುವುದರಿಂದ ಮಾನವ ಜಾತಿಗೆ ಶಿರೋಪ್ರಾಯವು. ನಮ್ಮ ಪೂರ್ವಿಕರೂ ಕೂಡ ಅನುಸರಿಸಿದ್ದರೆ ತಿರುಪಾವೈ ಏಕೆ ಆಚರಿಸಿದರೆಂದು ಶ್ರೀಕೃಷ್ಣನನ್ನು ಗೋದಾದೇವಿಯು ಪ್ರೇಮಿಸಿದುದು ಮುಖ್ಯ ಕಾರಣ. ತಾನು ಗೋಪಿಯರಂತೆ ತಾನು
ಭಗವದನುಭವವನ್ನು ಅನುಭವಿಸಿದುದು. ತಾನು ಇರುವ ಊರು ರೇಪಲ್ಲಿ ಎಂದು ಭಾವಿಸಿ ಆ ಶ್ರೀಕೃಷ್ಣನು ತುಂಬ ಚೇಷ್ಟಿತ ಮಾಯಾವಿ. ಆ ಶ್ರೀಕೃಷ್ಣನ ತಂದೆ ನಂದಗೋಪನ ಭವನಕ್ಕೆ ಬಂದಾಗ ಅಪಾರವಾದ ಭಕ್ತಿ ಪ್ರೇಮದಿಂದ ಈ ತಿರುಪಾವೈ ಶ್ರೀವ್ರತವೆನ್ನುವ ಪವಿತ್ರ ಸ್ನಾನ ವ್ರತವು ಬಹುಮುಖ್ಯವಾದುದು. ಈ ವ್ರತವನ್ನು ಎಲ್ಲರೂ ಆಚರಿಸಬೇಕು. ಆಂಡಾಳ್ ತಿರುವಡಿಗಳೇ ಶರಣಂ. ಆಂಡಾಳ್ ದೇವಿಯ ಪಾದಪದ್ಮಗಳಲ್ಲಿ ಶರಣಾಗತಿ ಮಾಡುತ್ತಿದ್ದಾವೆ. ಆಂಡಾಳ್ ತಿರುಪಾವೈ ಧನುರ್ಮಾಸ ಮಾರ್ಗಶಿರ ಮಾಸೋತ್ಸವ ಮೊದಲನೆಯ ದಿನದ ಪಾಶುರ ಪದ್ಯ. ಅನುಸಂಧಾನ ಕ್ರಮ ಬಿಲಹರಿ ರಾಗ ಆದಿತಾಳ. மார்கழி திங்கள் மதி நிறைந்த நன்னாளால் நீராட போதுவீர் போதுமினோ நீரிழையீர் சீர்மல்கும் ஆய்ப்பாடி செல்வச் சிறுமீர்கள் கூர்வேல் கொடுந்தொழிலன் நந்தகோபன் குமரன் ஏரார்ந்த கண்ணி யசோத இளம் சிங்கம் கார்மேனி செங்கண் கதிர்மதியும் போல் முகத்தான் நாராயணனே நமக்கே பறை தருவான் பாரோர் புகழ ಪಡಿಂದೇಲೋರ್ ಎಂಬಾವಾಯ್. ಮಾರ್ಗಶಿರ ತಿಂಗಳು ಮದಿನಿರೆಯಿಂದ ನನ್ನಾಳಾಲ್ ಚಂದ್ರನ ಹುಣ್ಣಿಮೆಯ ಬೆಳದಿಂಗಳು. ನನ್ನಾಳಾಳ್ ಎಂದರೆ ಭಕ್ತಿಯೂ ತುಂಬಿರುವ ಈ ಒಳ್ಳೆಯ ಶುಭ ದಿನಗಳಲ್ಲಿ ನೀರಾಡ ಹೋಗುವವರು. ಯಮುನಾ ನದಿಯ ತೀರವಾಸಿ ಶ್ರೀಕೃಷ್ಣನ ಜ್ಞಾನಸಾಗರದಲ್ಲಿ ಮುಳುಗಿ ನೀರಾಡಲು ಹೋಗ ಬಯಸುವವರೇ ಅಂದರೆ ಪೋದುವೀರ್ ಹೋಗ ಬಯಸುವವರೇ ಪೋದುಮಿನೋ ಹೊರಡಿರೆಲ್ಲ ನೇರಿಳೆಯೀರ್ ಎಳೆಯ ವಯಸ್ಸಿನವರೇ ಶೀರ್ಮಲ್ಹುಂ ಗೋಕುಲದ ಸಿರಿ ಸಂಪದವನು ಆಯ್ಪಾಡಿ ಎತ್ತಿ ಕೊಂಡಾಡಿ ಹಾಡುವ ಚೆಲುವ ಕಿರು ಮೀರ್ಹಾಳ್ ಬಾಲಕಿಯರೇ ಕೂರ್ವೇಲ್ ವೇಲಾಯುಧವನು ಕೊಡುಂದೊಳಿಲನ್ ಸತತವೂ ಕೈಯಲ್ಲಿ ಹಿಡಿದು ಕೃಷ್ಣನನ್ನು ಸಂರಕ್ಷಿಸಲು ನಿರತ ನಂದಗೋಪನಿಗೆ ಕುಮಾರನ್ ಕೃಷ್ಣನು ತನಗೆ ಕುಮಾರನು ಎಂದು ಬೇರಾರ್ಧ ಕಣ್ಣಿ ಯಶೋದೈ ಇಳಂ ಸಿಂಗಂ ಯಶೋದೆಗೂ ಎಳೆಯ ಮರಿಸಿಂಹದಂಥವನು ಎಂದು ಕಾರ್ಮೇನಿ ಮಳೆಗಾಲದ ಕಾರ್ಮೋಡದಂತೆ ಚೆಂಗಣ್ ಕೆಂಪು ಗಣ್ಣಿನ ಕದಿರ್ಮದಿಯಂ ಚಂದ್ರರನ್ನು ಹೋಲುವ ಮುಹತ್ತಾನ್ ಎಂದರೆ ಮುಗದವನು ಆದ ನಾರಾಯಣನೇ. ಆ ನಾರಾಯಣನೇ ನಮಕ್ಕೆ ಪರೈ ತರುವಾನ್. ಪರೈ ಇಷ್ಟಾರ್ಥಗಳೇ ಮೊದಲಾದ ಇಷ್ಟಾರ್ಥಗಳನ್ನು ಕೊಡುವವನು ಎಂದು ಪಾರೋರ್ ಎಂದರೆ ಜಗವೆಲ್ಲ ಹೊಗಳುವ ಹಾಗೆ ಪುಹಳ ಅಂದರೆ ಹೊಗಳುವ ಹಾಗೆ ಪಡಿಂದೇಲೋರ್ ಎಂಬ ವಾಯ್ ಕೈಗೊಂಡು ಆಚರಿಸಲು ನಮ್ಮಿ ಶ್ರೀವ್ರತವೆನ್ನುವ ಪವಿತ್ರ ಸ್ನಾನ ವ್ರತವು ಸಾರ್ಥಕವೂ ಆಗುವುದು ಆಗ. ಕನ್ನಡದಲ್ಲಿ ಭಾವಾನುವಾದ. ಮಾರ್ಗಶಿರ ತಿಂಗಳು ಪೂರ್ಣಚಂದ್ರನ ಹುಣ್ಣಿಮೆಯ ಬೆಳದಿಂಗಳು ಭಕ್ತಿಯೂ ತುಂಬಿರುವ ಈ ಒಳ್ಳೆಯ ಶುಭ ದಿನಗಳಲ್ಲಿ ಯಮುನಾ ನದಿಯ ತೀರ ವಿಹಾರಿ ಶ್ರೀಕೃಷ್ಣನ ಜ್ಞಾನ ಸಾಗರದಲ್ಲಿ ಮುಳುಗಿ ನೀರಾಡಲು ಸ್ನಾನಗೈಯ ಹೋಗ ಬಯಸುವವರೇ ಹೊರಟು ಬನ್ನಿರೆಲ್ಲ. ಪರಭಕ್ತಿ ಪರಜ್ಞಾನಾಭರಣ ಚೆಲುವ ಭೂಷಣಿಯರೇ ಗೋಕುಲದ ಸಿರಿ ಸಂಪದವನು ಎತ್ತಿಕೊಂಡಾಡಿ ಹಾಡುವ ಗೋಕುಲದ ಚೆರುವ ಕಿರು ಬಾಲಕಿಯರೇ ವೇಲಾಯುಧವನು ಸತತವೂ ಕೈಯಲ್ಲಿ ಹಿಡಿದು ಆ ಶ್ರೀಕೃಷ್ಣನನ್ನು ಸಂರಕ್ಷಿಸಲು ನಿರತ ತಂದೆಯಾದ ನಂದಗೋಪನಿಗೆ ಕೃಷ್ಣನು ತನಗೆ ಕುಮಾರನು ಎಂದು ಕಾಂತಿ ತುಂಬಿಹ ಕಣ್ಣಿನ ಯಶೋದೆ ತನಗೂ ಎಳೆಯ ಮರಿಸಿಂಹದಂಥವನು ಎಂದು ಮಳೆಗಾಲದ ಕಾರ್ಮೋಡದಂತೆ ಕೆಂಪುಗಣ್ಣಿನ ಸೂರ್ಯಚಂದ್ರರನ್ನು ಹೋಲುವ ಮುಖವುಳ್ಳವನು ಆ ನಾರಾಯಣನೇ ನಮಗೆಲ್ಲ ಪರ ಐಶ್ವರ್ಯವೇ ಮೊದಲಾದ ಪರ ಇಷ್ಟಾರ್ಥಗಳನ್ನು ಕೊಡುವವನು ಎಂದು ಜಗವೆಲ್ಲ ಹೊಗಳುವ ಹಾಗೆ ಶ್ರೀವ್ರತವನ್ನು ನಾವು ಕೈಗೊಂಡು ಆಚರಿಸಲು ನಮ್ಮಿ ಶ್ರೀವ್ರತವೆನ್ನುವ ಪವಿತ್ರ ಸ್ನಾನ ವ್ರತವು ಸಿದ್ಧಿಸುವುದು ಆಗ ಎಂಬ ಭಾವಾರ್ಥವು ಈ ಮೊದಲನೆಯ ದಿನದ ಆಂಡಾಳ್ ತಿರುಪಾವೈ ಪಾಶುರದಲ್ಲಿ ಅಡಗಿದೆ. ತಾವು ಗ್ರಹಿಸಬೇಕಾಗಿ ಈ ಮೂಲಕ ಪ್ರಾರ್ಥಿಸುತ್ತೇವೆ. ಆಂಡಾಳ್ ತಿರುವಡಿಗಳೇ ಶರಣಂ.